Hi guys, welcome back to my YouTube channel. ಡೇ 2 ಇವತ್ತಿನ ಟ್ರಿಪ್ ಊಟಿಯಲ್ಲಿ ರೆಸಾರ್ಟ್ ಚೆಕ್ಔಟ್ ಆಗ್ತಾ ಇದ್ರಿ. ಎಲ್ಲ ಪ್ಯಾಕ್ ಆಗಿದೆ ಎಲ್ಲ. ಆ ಕಡೆ ಏನೋ ಮಾತಾಡ್ತಾ ಇದೀಯಾ? ಅವನು ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಸೊ ಗೈಸ್, ಇವತ್ತು ಚೆಕ್ಔಟ್ ಮಾಡ್ತಾ ಇದೀರಿ. ರೂಮ್ ಚೆಕ್ಔಟ್ ಮಾಡಿಬಿಟ್ಟು ವಯನಾಡ್ಗೆ ಪ್ರಯಾಣ ಶುರು ಆಗುತ್ತೆ. ಇವಾಗ ಏನು ಅನಿಸ್ತದೆ ಪೋನ ವಯನಾಡ್ಗೆ ಹೋಗಕ್ಕೆ? ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸೊ ಇವಾಗ ಇಲ್ಲಿಂದ ವಯನಾಡ್ಗೆ ಹೋಗ್ತೀರಿ ಗಾಯ್ಸ್. ಇವಾಗ ಫಸ್ಟ್ ಊಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ 3 ಜಾಗ ನೋಡಿದ್ದೀನಿ. ಒಂದು ವಾಟರ್ ಫಾಲ್, ಒಂದು ಎಸ್ಟೇಟ್ ಒಂದಿದೆ, ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ವಯನಾಡ್ಗೆ ಹೋಗ್ತೀರಿ. ಎಲ್ಲ ನಮ್ಮ ಹುಡುಗರೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನೀಟಿಗೆ ಬಟ್ಟೆ ಎಲ್ಲ. ಗಾಯ್ಸ್ ನೋಡಿ, ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಹತ್ರ ನಿಲ್ಸಿದ್ದೀರಿ. ನಮ್ಮ ಪವನ್ ಬ್ರೋ ಅವರು ಮತ್ತು ಸುದರ್ಶನ್ ಅವರಿಬ್ಬರು ಮನೆಗೆ ಚಾಕ್ಲೇಟ್ಸ್ ತೊಗೊಳೋಣ ಅಂದ್ಬಿಟ್ಟು ಹೋಗಿ ಚಾಕ್ಲೇಟ್ಸ್ ಇಸ್ಕೊತವ್ರೆ. ನಾನು ಇಲ್ಲೇ ಕಾರಲ್ಲಿ ಕೂತಿದ್ದೀನಿ. ಹೋಗ್ತೀನಿ ಇವಾಗ, ನಾನು ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಚಾಕ್ಲೇಟ್ಸ್ ನಿಮಗೆ. ಗಾಯ್ಸ್, ಈ 3 ಚಾಕ್ಲೇಟ್ ತೊಗೊಂಡಿದ್ದೀರಿ ನನಗೆ. ಇದು ನಿನ್ಗ ಗಾಯ್ಸ್. ಇವಾಗ ಚಾಕ್ಲೇಟ್ ಪರ್ಚೇಸ್ ಆಯಿತು. ಇಲ್ಲೇ ಹೆಂಗಿದೆ ಚಾಕ್ಲೇಟ್? ಸೂಪರಾ? ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ನಿನ್ನಂತ ಚೆಲುವೆ ಯಾರೇ. ಹೆಂಗಿದೆ ಪೋನ ಪ್ಲೇಸು? ಚಿಳಿ ಚಿಳಿ ತಾಳೆನು ಈ ಚಿಳಿಯ, ಚಳಿ 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 ತುಂಬಾ ಚಳಿ ಆಗ್ತಾ ಇದೆ. ತಪ್ಕೊಳ್ಳೋಕೆ ಯಾರು ಇಲ್ಲ, ಏನ್ ಮಾಡೋಣ? ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಮ್ ಸುದರ್ಶನ್ ಅವ್ರು ಡ್ರೈವ್ ಮಾಡ್ತಾ ಇದಾರೆ. ಇಲ್ಲ ಗೈಸ್, ಬಿಕಾಸ್ ನನಗೆ ತುಂಬಾ ಭಯ. ಫಸ್ಟ್ ಟೈಮ್ ಥಾರ್ನ ಡ್ರೈವ್ ಮಾಡ್ತಾ ಇರೋದು. ಹಂಗ ಪಕ್ಕದಲ್ಲಿ ಕೂತಿದ್ದು ಆರಾಮಾಗಿ ಕುತ್ಕೊಂಡಿದ್ದೀನಿ ನಾನು ಇಲ್ಲಿ. ಪೈನ್ ಫಾರೆಸ್ಟ್ ಅಲ್ಲಿ ತುಂಬಾ ರಶ್ ಇದ್ರು ಅಂದ್ಬಿಟ್ಟು ಹಂಗರ್ ಫೋರ್ಟ್ ಟೀ ಎಸ್ಟೇಟ್ ಅಂತ ಒಂದಿದೆ. ಸೊ ನಾವು ಅಲ್ಲಿ ಹೋಗ್ತಾ ಇದೀವಿ. ನೋಡಿ, ಸಕ್ಕತ್ತಾಗಿದೆ ವ್ಯೂ ನೋಡಿ, ಫುಲ್ಲು ಟೀ ಎಸ್ಟೇಟ್. ಇವೆಲ್ಲ ವ್ಯೂ ಮಾತ್ರ ಕ್ರೇಜಿ. ಈ ಕಾರಲ್ಲಿ ಡ್ರೈವ್ ಮಾಡ್ತಾ ಇದ್ರೆ ಫುಲ್ ಟೀ ಎಸ್ಟೇಟ್ ಇಲ್ಲ ನೋಡಿ. ಇವಾಗ ಅಲ್ಲಿಂದ ಇಲ್ಲಿವರೆಗೂ ಜಸ್ಟ್ ಒಬ್ಬ ಪರ್ಸನ್ ಕಾಣಿಸಿದ್ರು ನಮ್ಗೆ. ನಿಲ್ಸನ ನೋಡಿ, ಮೇಲೆ ನಿಲ್ಸನ. ಸಕ್ಕತ್ತಾಗಿದೆ. ಯಾವ ತರ ಇದೆ ವ್ಯೂ, ಫೋನಲ್ಲಿ ಕಾಣಿಸ್ತಾ ಇಲ್ಲ. ಇದೆ ಆ ಜಾಗ, ಹಂಗರ್ ಫೋರ್ಡ್ ಅಂತ. ನೋ ಪಾರ್ಕಿಂಗ್. ಆ ಕಡೆ ಹಂಗ ಹೋಗ್ಬೇಕು ಗಾಯ್ಸ್. ವ್ಯೂ ಮಾತ್ರ ಕ್ರೇಜಿ ನೋಡಿ, ಯಾವ ತರ ಇದೆ ವ್ಯೂ ಅಂದ್ಬಿಟ್ಟು. ನೋಡಿ ನಮ್ಮ ಕಾರ್ ಯಾವ ತರ ಕಾಣಿಸುತ್ತೆ ಇಲ್ಲಿ. ಫೋನಾ ಹೆಂಗ ಅನಿಸ್ತಿದೆ ನಿಮ್ಗೆ ವ್ಯೂ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ವಾವ್. ಪುಡಿ ಮಾಡಿದ್ರೆ ಟೀ ಆಗುತ್ತಾ ಇದರಲ್ಲಿ? ಅದನ್ನ ಡ್ರೈ ಮಾಡಿ ಪುಡಿ ಮಾಡ್ತಾರ ಅನ್ಸುತ್ತ. ಅವ್ರು ಹಿಂಗ್ ಕಟ್ ಮಾಡ್ತಾರೆ ನೋಡಲ್ಲಿ, ಅಲ್ಲಿ ಯಾರು ಮಾಡ್ತಾರೆ ನೋಡಲ್ಲಿ. ನಮ್ಮ ಹುಡುಗರು ಸ್ವಲ್ಪ ರೀಲ್ಸ್ ಶೂಟ್ ಮಾಡ್ತಾ ಇದಾರೆ. ವ್ಯೂ ಸಕ್ಕತ್ತಾಗಿದೆ ಅಂದ್ಬಿಟ್ಟು ರೀಲ್ಸ್ ಮಾಡ್ತಾ ಇದ್ದಾರೆ ಹುಡುಗರು. ಇವಾಗ ಫೋಟೋ ಶೂಟ್ ಎಲ್ಲ ಮುಗ್ದಿದೆ. ಕ್ರೇಜಿಯಾಗಿ ಬಂದಿದೆ ಪಿಕ್ಚರ್ಸ್ ಎಲ್ಲ. ಫೋಟೋಗ್ರಫಿ ಎಲ್ಲ ನಾನೇ ಮಾಡಿದ್ದು. ಈಸ್ ದ ಫೋಟೋಗ್ರಾಫರ್ ಫಾರ್ ಟುಡೇ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಒಟ್ನಲ್ಲಿ ವ್ಯೂ ಸಕ್ಕತ್ತಾಗಿದೆ ಪೋನ. ಅಲ್ಲಿ 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 ಆನೆ 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 ಅಲ್ಲಿ ಇಲ್ಲಿ 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 ಕೂತ್ಗಳಲ್ಲಿ. ತುಂಬ ಜನ ಇವತ್ತು ಫಾಲ್ಸ್ಗೆ. ತುಂಬ ರಶ್ ಇದೆ, ಸೊ ಪ್ಲ್ಯಾನ್ ಕ್ಯಾನ್ಸಲ್. ನೋಡಿ, ಅದೇ ಫಾಲ್ಸು. ಆ ಫಾಲ್ಸ್ಗೆ ಇಷ್ಟು ಜನ ಕ್ಯೂ ಇಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ. ಫುಲ್ಲು ರಶ್ ಇವತ್ತು. ಏನೋಡ ಆ ಚಿಕ್ಕ ಫಾಲ್ಸ್ ನೋಡೋಕ್ಕೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಮ್ಮ ಪವನ ಫುಲ್ ವೈಬ್ ಮಾಡ್ತಾನೆ. ಪ್ರಪಂಚದಲ್ಲಿ ಯಾವ ನೀರು ಕುಡ್ಕೊಂಡು ಚಿಪ್ಸ್ ತಿಂತಾರ? ನೀನು ತಿಂತಾ ಇದೀಯ ನೋಡು. ಬರೀ ಇಂಥದೆಯಾ ಗಾಯ್ಸ್. ಇವಾಗ ವಯನಾಡ್ ಹೋಗ್ತಾ ಇದೀರಿ. ಕರೆಕ್ಟಾಗಿ ಇನ್ನು 83 ಕಿಲೋಮೀಟರ್ಸ್ ಇದೆ. ಅಲ್ಲಿ ರೂಮ್ ಮಾತ್ರ ಸಾಕಾಗಿದೆ ಗಾಯ್ಸ್, ಮೀಡಿಯಮ್ ಆಗಿದೆ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ರೆಸಾರ್ಟ್ ತೋರಿಸ್ತೀನಿ. ಕರೆಕ್ಟಾಗಿ ಇನ್ನು 83 ಕಿಲೋಮೀಟರ್ಸ್ ಇದೆ. 4 ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಫುಲ್ ಘಾಟ್ ಸೆಕ್ಷನ್ ಇದು. ಊಟಿ ಟು ವಯನಾಡ್ ರೋಡ್ ಇದು. ಸಕ್ಕತ್ತಾಗಿದೆ ಘಾಟ್ ಸೆಕ್ಷನ್ ಮಾತ್ರ. ರೂಮ್ ಟೂರ್ ಮಾಡ್ತೀವಿ ಮತ್ತೆ. ರೂಮ್ ಟೂರ್, ಕರೆಕ್ಟ್. ರೂಮ್ ಟೂರ್ ಮಾಡ್ತೀರಿ. ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಹೋಗ್ತಾ ಇರೋದು ಬೆಂಗಳೂರಿಗೆ. ಏನಪ್ಪ ಅಣ್ಣ? ಅಷ್ಟೇ. ನಾಳೆ ಸಾಯಂಕಾಲ ನೋಡಿ. ಹಂಗೆ ನೋಡು, ಅದು ಟೀ ಹಂಗೆ ಕಿತ್ಕೊಳೋದು. ವ್ಯೂ ನೋಡಿ, ತುಂಬ ಕ್ರೇಜಿ ಆಗಿದೆ. ಫೋನ್ ಹೆಂಗಿದೆ ವ್ಯೂ?
ಸೂಪರ್ ಆಗಿದೆ, ಕಣ್ಬಿಡಾಗತ್ತೆ, ಬಿಸಿಲಿದೆ ಸ್ವಲ್ಪ. ಸಕ್ಕತ್ತಾಗಿದೆ ವ್ಯೂ. ಈ ಪವನ ಕಾಡಿಗೆ ಕರ್ಕೊಂಬಂದ್ಬಿಟ್ಟಿದ್ದಾನೆ, ಫೋಟೋ ಶೂಟ್ ಮಾಡಿಸ್ತಾನೆ ಕಾಡಲ್ಲಿ. ಈ ಗಾಡ್ ಸಿಕ್ಷನ್ ಕಾಡಲ್ಲಿ ಇದ್ದಾನೆ. ಮಸ್ತ್ ಆಗಿ ಬಂದಿದೆ, ಮಸ್ತ್. ಸೂಪರ್ ಇದು ಆಕ್ಚುಲಿ ಚೆನ್ನಾಗಿರೋದು. ಗಾಯ್ಸ್, ಇವಾಗ ತಮಿಳ್ನಾಡು ಬಾರ್ಡರ್ ಎಕ್ಸಿಟ್ ಆಗಿ ಕೇರಳ ಬಾರ್ಡರ್ಗೆ ಎಂಟ್ರಿ ಆಗಿದ್ದೀರಿ. ಕೇರಳ ರೋಡ್ಸ್ ಅಂತೂ ತುಂಬಾ ಸಕ್ಕತ್ತಾಗಿದೆ. ತಮಿಳ್ನಾಡು ರೋಡ್ ಮಾತ್ರ ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಚೆನ್ನಾಗಿಲ್ಲ. ಬಟ್ ಕೇರಳ ರೋಡ್ಸ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಇನ್ನ ವಾಯ್ನಾಡ್ಗಿನ್ನ ಕರೆಕ್ಟ್ಗೆ 32 ಕಿಲೋಮೀಟರ್ಸ್ ಇದೆ. ಇವಾಗ ತಾನೇ ಒಂದು ಜಿಂಕೆ ಸ್ಪಾಟ್ ಮಾಡ್ತೀವಿ ನಾವು ಇಲ್ಲಿ. ರೆಸಾರ್ಟ್ಗೆ ಹೋಗ್ಬಿಟ್ಟು ರೆಸಾರ್ಟ್ ವ್ಯೂ ತೋರಿಸ್ತೀನಿ. ರೆಸಾರ್ಟ್ ಅಂತೂ ಪರವಾಗಿಲ್ಲ, ಮೀಡಿಯಂ ಆಗಿದೆ ರೆಸಾರ್ಟ್. ವ್ಯೂ ಫುಲ್ ಕ್ಲೈಮೇಟು ಚೆನ್ನಾಗಿದೆ. ಹೆಂಗಿದೆ ಪೋನ ಕ್ಲೈಮೇಟು? ವೆದರ್ ಸಖತ್ತಾಗಿದೆ. ತಮಿಳ್ನಾಡಿಗಿಂತ ಚೆನ್ನಾಗಿದೆ ಕೇರಳ. ಅದೇ ಒಂದೇನಂದ್ರೆ ಕೇರಳ ಅಲ್ಲಿ ಫುಡ್ ಸ್ವಲ್ಪ ನೋಡ್ಕೊಬೇಕು ನಾವು. ಕೇರಳ ಫುಡ್ ಇಷ್ಟ ಹೇಳ್ಬೇಕಂದ್ರೆ ಒಂದ್ಸಲಿ ಟ್ರೈ ಮಾಡ್ಬೇಕು ಕೇರಳ ಫುಡ್ ಹೆಂಗಿದೆ. ಅದೇ ಕೋಕೋನಟ್ ಆಯಿಲ್ ಅಲ್ಲಿ ಫುಡ್, ಕೋಕೋನಟ್ ಆಯಿಲ್ ಫುಡ್ ಮಾಡ್ತಾರೆ. ಟ್ರಿಪ್ ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ರಿ. ಎಲ್ಲೂ ಚೂರು ಏನು ಬೇಜಾರಾಗಿಲ್ಲ, ಸಕ್ಕತ್ತಾಗಿದೆ. ರೋಡ್ಸು, ಫಾರೆಸ್ಟು. ಯಾವಾಗ ಸ್ವಲ್ಪ ಡಿಪ್ರೆಷನ್ ಫೀಲ್ ಆದ್ರೆ ಬಂದ್ಬಿಡ್ಬೇಕು ಕಾರ್ ಹತ್ಕೊಂಡು ಟ್ರಿಪ್ಗೆ, ಎಲ್ಲ ಡಿಪ್ರೆಷನ್ ಹೋಗ್ಬಿಡುತ್ತೆ. ಡಿಪ್ರೆಷನು, ಬೇಜಾರು ಏನೇ ಇರ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಪೀಸ್ಗೆ ಆರಾಮಾಗಿ ನಾವು ಹೋಗ್ತಾ ಇದೀರಿ. ಗಾಯ್ಸ್, ನೀವು ನಂಬರ್ ಬಿಡ್ತಿರೋ 1 hour ಇದೆ ವ್ಲಾಗ್. 1 hour ಒಂದು ಮೂವಿ ತೆಗ್ಬಿಡ್ಬೋದು ನಾನು. 1 hour ಚೇಂಜ್ ಏನೋ ಇದೆ, 1 hour 50 seconds ಏನೋ ಇದೆ ಕರೆಕ್ಟಾಗಿ. ಅದನ್ನೆಲ್ಲ ಕಟ್ ಮಾಡಿ 2 ಪಾರ್ಟಾಗಿ ಬಿಡ್ತೀನಿ. ನಮ್ಮ ಪವನ್ ಬ್ರೋ ಅವ್ರು ನಮ್ಗೆ ವಿಡಿಯೋ ಶೂಟ್ ಮಾಡ್ತಾರೆ, ನಾವು ಆರಾಮಾಗಿ ಡ್ರೈವ್ ಎಂಜಾಯ್ ಮಾಡ್ತಾ ಇದೀರಿ. ಯಾವತ್ತು ಗಾಡ್ ಸೆಕ್ಷನ್ ಅಲ್ಲಿ ಯಾವತ್ತು ಓವರ್ಟೇಕ್ ಮಾಡಬಾರ್ದು. ಯಾವ್ದು ಸ್ಟ್ರೈಟ್ ನೋಡಿದ್ರೆ ಮಾತ್ರ ಓವರ್ಟೇಕ್ ಮಾಡಬೇಕು. ನೋಡಿ, ಆರಾಮಾಗೆ 40 to 60 ಅಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸಣ್ಣ ಗಾಳಿ ಬೀಸ್ತಾ ಇದ್ದೆ, ಅದಕ್ಕೆ ನಾನು ನಮ್ಮ ಪವನ್ ಬ್ರೋ ವಿಂಡೋಸ್ ಎಲ್ಲ ತೆಕ್ಕೊಂಡು ಆರಾಮಾಗಿ ಹೋಗ್ತಾ ಇದೀರಿ. ಎಂಜಾಯ್ ಮಾಡೋಣ. ಏನ್ ಪವನ್, ಎಂಜಾಯ್ ಮಾಡೋಣ ಬೇಡ? ಎಂಜಾಯ್, ಫುಲ್ ಎಂಜಾಯ್ ಇದೆ. ವೆದರ್ ಮಾತ್ರ ಸಖತ್ತಾಗಿದೆ, ಗ್ರೀನರಿ ಮಸ್ತ್ ಆಗಿದೆ, ಮಸ್ತ್ ಮಾತ್ರ. ಊಟಿಗೆ ಎಂಟ್ರ್ ಆಗೋದ್ರೆ ಚೆಕ್ ಮಾಡ್ದಂಗೆ ಕೇರಳಗೆ ಎಂಟ್ರ್ ಆಗೋದು ಚೆಕ್ ಮಾಡಿಲ್ಲ. ಅದು ಕೇರಳಗೆ ಈ ಪಾಸ್ ಏನು ಬೇಡ. ಊಟಿ ಮತ್ತೆ ಕೊಡೈಕೆನಾಲ್ ಈ ಪಾಸ್ ಬೇಕೇ ಬೇಕು. ಗಾಯ್ಸ್, ಪ್ಲಾನ್ ಅಲ್ಲಿ ಚಿಕ್ಕ ಚೇಂಜ್. ಮತ್ತೆ ನಮ್ಮ ತವರಿಗೆ ಪಯಣ. ಮತ್ತೆ ನಮ್ಮ ತವರಿಗೆ ಪ್ರಯಾಣ ಬಂದ್ಬಿಟ್ಟು ಮಡಿಕೇರಿ. ಇವಾಗ ನಾವು ವಾಯನಾಡಲ್ಲಿ ಸ್ಟೇ ಆಗ್ತಾ ಇಲ್ಲ. ಮಡಿಕೇರಿ ಆದ್ರೆ ಸ್ವಲ್ಪ ಬೆಟ್ಟಗಳು, ಗುಡ್ಡಗಳು, ಮಳೆ ಎಲ್ಲ ಇರುತ್ತೆ. ಅವ್ನು ಗೊತ್ತು ಸ್ಪಾಟ್ ಮಾಡ್ತೀವಿ. ಹೌದಾ? ಸೊ ನಾವು ಮಡಿಕೇರಿಗೆ ಹೋಗ್ತಾ ಇದೀರಿ ಡೈರೆಕ್ಟ್. ಮಡಿಕೇರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲಾದ್ರೂ ಇವಾಗ ನಮ್ಮ ಹುಡುಗನ್ಗೆ ಹೇಳ್ತೀನಿ ರೆಸಾರ್ಟ್ ನೋಡಕ್ಕೆ. ಮಡಿಕೇರಿ ಒಳ್ಳೆ ರೆಸಾರ್ಟ್ ನೋಡಪ್ಪ. ನಾವು ಮಡಿಕೇರಿಗೆ ಹೋಗ್ತಾ ಇದೀರಿ. ಇವಾಗ ಕರೆಕ್ಟಾಗಿ 7:15 ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು 3:55. ನಾವು ನಾನ್ ಸ್ಟಾಪ್ ಹೊಡಿತಾ ಇದೀರಿ ಮಡಿಕೇರಿಗೆ. ಗೈಸ್, ಇವಾಗ ಕರ್ನಾಟಕ ರೀಚ್ ಆಗಿದ್ದೀರಿ. ಕೊಡಗು ಎಂಟ್ರೆನ್ಸ್ ಚೆಕ್ ಪೋಸ್ಟ್ ಎಲ್ಲ ದಾಟ್ಕೊಂಡು ಹೋಗ್ತಾ ಇದೀರಿ ಮುಂದೆ. ಇನ್ನ ನಾವು ಬುಕ್ ಮಾಡಿರೋ ರೆಸಾರ್ಟ್ಗೆ ಕರೆಕ್ಟಾಗಿ 80 ಕಿಲೋಮೀಟರ್ಸ್ ಏನೋ ಇದೆ. ಹೋಗ್ತಾ ಇದ್ದೀರಿ. ಗ್ರೀನರಿ, ಯಾವ ತರ ಗ್ರೀನರಿ ಇದೆ. ಊಟಿಗೆ ಹೋಗೋದೇ ಬೇಕಾಗಿಲ್ಲ ಬ್ರೋ, ಕೊಡಗುಗೆ ಬಂದ್ರೆ ಸಾಕು. ಆದ್ರೆ ಸ್ವಲ್ಪ ನಮ್ಮ ಮಂಗಳೂರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಕೊಡಗು ಅಲ್ಲಿ. ಆದ್ರೆ ಮಡಿಕೇರಿಯಲ್ಲಿ ಇಲ್ಲ ಬಿಸಿಲು, ಯಾಕಂದ್ರೆ ಅದು ಬೆಟ್ಟ ಮೇಲೆ ಇರೋದಲ್ಲ, ಸೊ ಅದ್ರಲ್ಲಿ ಬಿಸಿಲಿಲ್ಲ. ನೋಡು ಹೆಂಗಿದೆ ನೋಡು. ಈ ಕಾರ್ ಓಡಿಸ್ತಾ ಇದ್ರೆ ಮನೆ ಮಾಡ್ಕೊಂಡು ಇಲ್ಲೇ ಬದುಕೊಂಡೇ ಎದ್ದು ಬಿಡ್ಬೋದು. ಕೊಡಗು ಇಲ್ಲ ಮಂಗಳೂರು ಹುಡುಗಿಯರ್ ಮದ್ವೆ ಆಗ್ಬೇಕು ಬ್ರೋ ಹೇಳ್ಬೇಕಂದ್ರೆ. ಹೌದಾ? ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸರಿ, ನಾನು ಹೋಗ್ತಾ ಇದೀನಿ. ಇನ್ನೂ ಲೊಕೇಶನ್ ಇಲ್ಲ, ಆಪಲ್ ಕಾರ್ಪ್ಲಿ ಹಾಕಿಲ್ಲ. ಯಾಕಂದ್ರೆ ಇಲ್ಲಿ ಸಿಗ್ನಲ್ ಇಲ್ಲ, 1 point ಇದೆ ಸಿಗ್ನಲ್. ಗಾಯ್ಸ್, ನಾನೇನ್ ಮಾಡ್ಲಿ ಹೇಳಿ, ನೀವೇ ಹೇಳಿ. ಸೊಪ್ಪು ಸಿಗಲ್ಲ ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ. ಎಂತ ಸೊಪ್ಪು? ಕೂದಲು ತುಂಬಾ ತುಂಬಾ ಹೋಗಿದೆಯಲ್ಲ. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ. ನಾನು ನೋಡಪ್ಪ, ನನಗೆ ದೇವ್ರು ಚೆನ್ನಾಗಿ ಕೊಟ್ಟವನೆ ಕೂದಲು. ನಮ್ ಸುದೀಕ್ ಇಲ್ಲ, ವಾಡಿ ಎಲ್ಲ ಬಿಡಿದೆ. ಗಾಯ್ಸ್, ನಾನು ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಟ್ಟಿದ್ದೆ, ಸೊ ಅದಕ್ಕೆ ನನ್ ಕೂದ್ಲಿಲ್ಲ. ಇವಾಗ ವಾಪಸ್ ಬರ್ತಾ ಇದೆ, ನಾನು ಕೂದಲು ಬರ್ತೀನಿ, ಮಾಡೆಲ್ ಆಗ್ತೀನಿ. ಏನಾಗ್ತೀಯಾ? ಮಾಡೆಲ್. ಎಂತ ಮಾಡಲ್? ರ್ಯಾಂಪ್ ವಾಕ್ ಮಾಡ್ತೀಯಾ ಸ್ಟೇಜ್ ಮೇಲೆ? ಚುಡಿದಾರ ನೋಡಿ ಗೈಸ್, ಎಂಟ್ರಿ ಆಗಿದೆ. ಮಳೆ ನೋಡಿ ಯಾವ ತರ ಮಳೆ ಬರ್ತಾ ಇದೆ. 2 ದಿನ ಆಯ್ತು ಬಂದು. 2 ದಿವಸ ಎಲ್ಲ ನೆನ್ನೆ ಆಯ್ತು, ಇವತ್ತು ಅದೇ ಒಂದ್ ದಿವಸ ಆಯ್ತು. ಮಳೆ ಬಂತು. ಅದೇ ಲಾಸ್ಟ್ ಮಳೆ. ಅದೇ ನಮ್ ಕರ್ನಾಟಕನೇ ಅಪ್ಪ. ಮಳೆ ನೋಡಿ ಯಾವ ತರ ಬರ್ತಾ ಇದೆ. ಮುಂದೆ ಗಾಳಿನೇ ಕಾಣಿಸ್ತಾ ಇಲ್ಲ, ಫುಲ್ ಬ್ಲರ್ ಆಗಿ. ಹೆಂಗ್ ಅನಿಸ್ತಾ ಇತ್ತು ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಏನ್ ತುಂಬಾ ಖುಷಿ ಆಗ್ತಾ ಇದೆ? ಮಳೆ ನೋಡಿ ಖುಷಿ ಆಗ್ತಾ ಇದೆ. ಒಂದು ಜಾಗದಲ್ಲಿ ಊಟ ಮಾಡಿದ್ರಿ ಗಾಯ್ಸ್. ಗಾಯ್ಸ್,
ಹೇಳ್ರಪ್ಪ ರಿವ್ಯೂ ಕೊಡ್ರಿ. ಬೇಜಾರಾಗ್ತಾ ಇದೆ. ಬೇಜಾರಲ್ಲ, 300 rupees ಅಂತೆ ಗಾಯ್ಸ್ ಫಾರ್ ಫುಡ್ ಅಲ್ಲ, 300 rupees ಫಾರ್ ಗೋಬಿ ರೈಸ್. ಒಂದು 3 ಗೋಬಿ ರೈಸ್ ಸೇರಿ 300 ರೂಪಾಯಿ. ಡಬ್ಬ ತರ ಇತ್ತು. ಉಪ್ಪಿಲ್ಲ, ಖಾರ ಇಲ್ಲ, ಖಾರ ಖಾರದ ಪುಡಿ, ಉಪ್ಪು ಅಷ್ಟೇ. ಕಾಯತ್ ಪುಡಿ, ಉಡುಪು, ಒಂದ್ 2-3 ಈರುಳ್ಳಿ, ಗೋಬಿ ಅಷ್ಟೇ. ಅದು ಮಾಡಿಕ್ಕಿದಪ್ಪ ನಾನು. ಅಷ್ಟು ಅಂದ್ರೆ ಅಷ್ಟು ಮಾಡಿಕ್ಕಿಬಿಟ್ಟು ನಮಗೆ ಕೊಟ್ಟಿರೋದು. ಅದ್ರಲ್ಲಿ ನೋಡಿ ಗೈಸ್, ಮಳೆ ಯಾವ ತರ ಉರಿತಿದೆ ನೋಡಿ. ಕರೆಕ್ಟಾಗಿ 42 ಕಿಲೋಮೀಟರ್ಸ್ ಇದೆ ರೆಸಾರ್ಟ್ಗೆ. ಹೋಗ್ಬಿಟ್ಟು ಅಲ್ಲಿ ನಿಮಗೆ ರೆಸಾರ್ಟ್ ತೋರಿಸಿ ರೂಮ್ ಟೂರ್ ಎಲ್ಲ ನೀಟಾಗಿ ಮಾಡುತ್ತೆ. ಗೈಸ್ ಇವಾಗ ಮಡಿಕೇರಿಲಿದ್ದೀರಿ. ಟೈಮ್ ಬಂದ್ಬಿಟ್ಟು 9:30. 9:30. ನೋಡಿ ನಮ್ಮ ಸುದರ್ಶನ್ ಅವನಿಲ್ಲಿ ನಮ್ಮ ಟ್ರಿಪ್ ಎಕ್ಸ್ಪೆನ್ಸಸ್ ಬಗ್ಗೆ ಕೇಳ್ತಾ ಇದ್ರೆ ಸುದರ್ಶನ್ ಶಾಕ್ ಆಗ್ತಾನೆ. ವಾಟ್ ಈಸ್ ಯರ್ ಒಪಿನಿಯನ್? ನೇಮ್ ಸಪ್ಪು ಎಲ್ಲ ಗೈಸ್. ಏನಿಲ್ಲ ಗೈಸ್, ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಎಕ್ಸ್ಪೆನ್ಸಸ್ ನೋಡಿದ್ರೆ ಏನೇನೋ ಆಗ್ತಾ ಇದೆ. ಇಷ್ಟಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಿಲ್ಲ, ನೋಡಿದ್ರೆ ಇಷ್ಟ ಆಗ್ಬಿಟ್ಟಿದೆ. ಇನ್ನ ಹಳೆ ಟ್ರಿಪ್ ಬೇರೆ ತೋರಿಸ್ದ ಒಂದೊಂದು, ಅವೆಲ್ಲ ನೋಡಿ ಶಾಕ್ ಆಗ್ಬಿಟ್ಟಿದೀನಿ. ಅದೇ ಶಾಕ್ ಅಲ್ಲಿ ಮಾತೇ ಬರ್ತಾ ಇಲ್ಲ. ಇಷ್ಟು ಮಾತಾಡಿರೋದು ಹೆಚ್ಚು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಮ್ಮ ಪವನ್ ಬ್ರೋ ಎಲ್ಲಪ್ಪ ಅಂದರೆ ಅಲ್ಲಿ ಊಟ ಹಾಕಿ ನಿಲ್ಸಿದ್ರಿ. ಅವನು ಪಾರ್ಸಲ್ ತಗೊಂತ ಇದ್ದಾನೆ. ಪಾರ್ಸಲ್ ತಗೊಂಡು ಡೈರೆಕ್ಟ್ ರೆಸಾರ್ಟ್ಗೆ ಹೊಡೆಯೋದು. ನೋಡಿ ನಮ್ಮ ಪವನ್ ಬ್ರೋ ಅವರು ಊಟ ತಗೊಂಡ್ಬರ್ತಾ ಇದ್ದಾರೆ. ಊಟ ಇವಾಗ ಡೈರೆಕ್ಟ್ ರೆಸಾರ್ಟ್ ಹೊಡೆಯೋದು ಇವಾಗ. ಪವನ ಎಷ್ಟೊತ್ತು ಕಾಯಿಸ್ದೆ ಪವನ? 1 hour ಕರೆಕ್ಟಾಗಿ 1 hour ವೆಯ್ಟ್ ಮಾಡಿದ್ದೀವಿ. ಹಾಂ, 1 hour ಗೈಸ್. ಈ ತರ ಎಲ್ಲೂ ವೆಯ್ಟ್ ಮಾಡಿದ್ದಿಲ್ಲ, ಇಲ್ಲಿ ವೆಯ್ಟ್ ಮಾಡಿಸ್ಬಿಟ್ರೆ. ಗೈಸ್ ನೋಡಿ ಇವಾಗ ಟೈಮ್ 10 ಗಂಟೆ. ರೆಸಾರ್ಟ್ ಹತ್ರ ಹೋಗ್ತಾ ಇದ್ದೀರಿ. ಇವಾಗ ರೂಟ್ ನೋಡಿ ಯಾವ ಥರ ಇದೆ ರೂಟ್. ಕರೆಕ್ಟಾಗಿ ಇನ್ನು 600 ಮೀಟರ್ಸ್ ಇದೆ ಅಷ್ಟೇ ಗೈಸ್. ಆದ್ರೆ ಇದು ಕಾಡು ಗೈಸ್, ಫುಲ್ ಕಾಡು. ಒಳಗಡೆ ಮಾಡಿದ್ಬೋದಾ? ಕಾಡು ಒಳಗಡೆ ರೂಮ್ ಮಾಡಿರೋದು. ಅಲ್ಲಿ ಯಾರಾದ್ರೂ ಇದಾರಾ ಇಲ್ವಾ ಅಂತಾನು ಗೊತ್ತಿಲ್ಲ ನಮ್ಗೆ. ಹೇಳಿದ್ದಾರೆ ಇಲ್ಲಿರಿ ಅಂತ, ನೋಡೋಣ ಇದಾರಾ ಇಲ್ವಾ ಅಂತ. ಗೈಸ್ ನೋಡಿ ಇದೆ ರೂಮು, ತುಂಬ ಡಿಸೆಂಟ್ ಆಗಿದೆ. ಕತ್ಲಲ್ಲಿ ಏನೂ ಕಾಣಿಸಲ್ಲ. ನಾಳೆ ಬೆಳಗ್ಗೆ ವ್ಯೂ ತೋರಿಸ್ತೀನಿ. ಗೈಸ್ ಸೈನಿಂಗ್ ಆಫ್ ಟುಡೇ. ಗುಡ್ ಬೈ. ಹಾಯ್ ಗೈಸ್, ಡೇ 3 ಇವತ್ತು ವ್ಲಾಗ್. ಇವತ್ತು ಬೆಂಗಳೂರಿಗೆ ಕೊಡ್ತಾ ಇದ್ದೀರಿ ವಾಪಸ್ ಮಡಿಕೇರಿಯಿಂದ. ಇದು ನಮ್ಮ ಹೋಮ್ ಸ್ಟೇ. ಗೈಸ್ ನೋಡಿ ಇದೇ ರೂಟಲ್ಲಿ ನೆನ್ನೆ ನೈಟ್ ಬಂದಿದ್ದು. ಇವಾಗ ನೋಡಿ ಯಾವ ಥರ ಇದೆ ರೋಡ್ ಅಂತ. ಇದು ಗೈಸ್ ರಾಜಾ ಸೀಟು ಗಾರ್ಡನ್, ಮಡಿಕೇರಿಯಲ್ಲಿ ವ್ಯೂ ಪಾಯಿಂಟ್. ಗೈಸ್ ಇಲ್ಲೆಲ್ಲ ತುಂಬಾ ಮೆಮೊರೀಸ್ ಇದೆ ಗೈಸ್, ಮರೆಯಕ್ಕಾಗ್ದಿರೋ ಮೆಮೊರೀಸ್. ಇಲ್ಲಿ ಮಡಿಕೇರಿ ಕಾಣಿಸುತ್ತೆ ಅಂತ. ಹೌದಾ? ಓಕೆ, ಲೆಟ್ಸ್ ಸಿ. ಐ ಲವ್ ಕೂರ್ಗ್. ಚೆನ್ನಾಗಿದೆ. ಹಾಂ, ಚೆನ್ನಾಗಿದೆ. ಏನು ಈ ಥರ ಸಿಕ್ಸಕೊಂಡ್ಬಂದಿದೆ? ಜಾಲಿ, ಎಲ್ಲ ಜಾಲಿ ಮಾಡಕ್ಕೆ. ಇದು ವ್ಯೂ ರಾಜಾ ಸೀಟ್. ಇದು ನೋಡೋಕ್ಕೆ 20 ರೂಪಾಯಿ ಕೊಟ್ಕೊಂಡ್ಬರ್ತಾರೆ. ಅದು ಬೇರೆ ಪಾರ್ಕಿಂಗ್ ಬೇರೆ ಎಕ್ಸ್ಟ್ರಾ. ತೋರಿಸ್ಬೋಣ? ಫೋನ್ ಹಿಡಿಯೋ. ಫುಲ್ಲು ಓಪನ್ ಆಗ್ಬಿಡುತ್ತೆ. ಈ ಕಾರ್ಗೆ ಏನಾಗಿಲ್ಲ. ನೋಟಿಸ್ ಬಂದ್ರ ಸ್ವಿಫ್ಟ್ ಗಯಾ BMW उधर नहीं सोना. ಶಿಫ್ಟ್ ಏನು ಸೇಫ್ಟಿನೇ ಇಲ್ಲ ಮಗ. ಚಿಕ್ಕ ಸ್ಟಾಪ್ ನಿಲ್ಸಿದ್ರಿ. ನಮ್ಮ ಪವನ್ ಬ್ರೋಗೇನ ಹೊಟ್ಟೆ ಕೆಟ್ಟೋಗ್ಬಿಟ್ಟಿದೆ, ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ. ನಮ್ಮ ಪವನ್ ಬ್ರೋ ಎಳ್ನೀರು ಕುಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಎಳ್ನೀರು ಕುಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಆನ್ ದಿ ವೇಯಲ್ಲಿದ್ದೀರಿ. ಮೈಸೂರಿಗೆ ಹೋಗಿ ಡೈರೆಕ್ಟ್ ಮೈಸೂರಿಂದ ಬೆಂಗಳೂರು ನಾನ್ ಸ್ಟಾಪ್ ಹೊಡಿಯೋದು ಗೈಸ್. ಇನ್ನು ಕರೆಕ್ಟಾಗಿ ಒಂದು 150 170 ಕಿಲೋಮೀಟರ್ಸ್ ಏನೋ ಇದೆ ಇಲ್ಲಿಂದ. ಹೋಗ್ತಾ ಇದ್ದೀರಿ ಗೈಸ್. ಇವಾಗ ತಾನೇ ಊಟ ಮುಗ್ದಿದೆ. ಅಲ್ಲಿ ಮೈಸೂರಿಗೆ ಹೋಗೋಕ್ಕಾಗಿಲ್ಲ, ಯಾಕಂದ್ರೆ ನಮ್ಮ ಪವನ್ ಬ್ರೋಗೆ ಹೊಟ್ಟೆ ನೋಡ್ತಾ ಇದೆ. ಸೊ ಅದಕ್ಕೆ ನಾವು ಡೈರೆಕ್ಟ್ ಬೆಂಗಳೂರು ಹೊಡಿತಾ ಇದ್ದೀರಿ. ಗೈಸ್ ಇವಾಗ ನೈಸ್ ರೋಡ್ ಹತ್ತಾ ಇದ್ದೀರಿ. ಡೈರೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇಳಿತೀನಿ. ಇಷ್ಟೇ ಮುಗೀತು. ಇವಾಗ ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಪೀಸ್ ಮಾಡಿ ಚಿಲ್ ಮಾಡಿ ಊಟ ಗೀಟ ಮಾಡಿಕೊಂಡು
ನಮ್ಮ ಗಗನ್ ಬೇರೆ ಫೋನ್ ಮಾಡಿದ ಗೈಸ್, ಅಲ್ಲಿ ಹೋಗ್ಬಿಟ್ಟು ಗೈಸ್ ಇಲ್ಲೇ ವ್ಲಾಗ್ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಹಾಯ್ ಹೇಳ್ಪಾನ. ನಮಸ್ಕಾರ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಟ್ರಾವೆಲ್ ರೆಡ್ಡಿ ಪ್ರಸಿದ್ಧಿ. Okay guys, like, share, subscribe to Travel with Reddy.